ನಮಸ್ಕಾರ. ಸಂಕ್ರಾಂತಿ ದಿನ ಎಳ್ಳನ್ನ ಎಲ್ಲರಿಗೂ ಹಂಚೋಣ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಅನ್ನ ಕಂಡಿಡಿಲಿಲ್ಲ ಅಂತ ಆಗಿದ್ರೆ ನಾವು 1000 ವರ್ಷ ಹಿಂದೆತ್ತಿದ್ವಿ ಅಂತ ಹೇಳ್ತಾರೆ. ಅದೇ ತರ ಎಳ್ಳು ಇರ್ಲಿಲ್ಲ ಅಂತ ಆಗಿದ್ರೆ ಎಷ್ಟೋ ಆಯುರ್ವೇದ ಔಷಧಗಳೇ ಇರ್ತಿರ್ಲಿಲ್ಲ. ಎಳ್ಳು ನಿಮ್ಮ ಮಕ್ಕಳಿಗೆ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ಎಲ್ಲ ರೀತಿಯೂ ನಿಮ್ಮ ಸೌಂದರ್ಯ ವರ್ಧನೆಗೆ ಇದು ಹೆಲ್ಪ್ ಮಾಡುತ್ತೆ. ಎಳ್ಳಿಗೆ ಉಷ್ಣ ಗುಣ ಇದ್ರೂ ಎಲ್ಲರೂ ಇದನ್ನ ಬಳಕೆ ಮಾಡಬೇಕು. ಯಾಕೆ, ಹೇಗೆ, ಇಷ್ಟೆಲ್ಲ ವಿವರಗಳನ್ನ, ಎಳ್ಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಸೊ ಇಂದು ನಾವು ಎಳ್ಳಿನ ಗುಣಗಳೇನು, ಎಳ್ಳಿಂದ ಸಿಗುವ ಪ್ರಯೋಜನ ಏನು, ಮಕ್ಕಳಿಗೆ ಯಾಕೆ ಎಳ್ಳನ್ನ ಕೊಡಬೇಕು, ಹೆಣ್ಮಕ್ಳಲ್ಲಿ ಅಂದ್ರೆ ಲೇಡೀಸ್ಗೆ ಇದು ಹೇಗೆ ಹೆಲ್ಪ್ಫುಲ್, ಇದಕ್ಕೆ ಉಷ್ಣ ಗುಣ ಇದ್ರೂ ಕೂಡ ನಾವೆಲ್ಲ ಯಾಕೆ ಇದನ್ನ ಯೂಸ್ ಮಾಡಬೇಕು, ಕರಿ ಎಳ್ಳಿಗೂ ಬಿಳಿ ಎಳ್ಳಿಗೂ ಏನು ವ್ಯತ್ಯಾಸ ಇದೆ, ಇದನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು, ಹೆಚ್ಚು ತೆಗೆದುಕೊಂಡ್ರೆ ಏನಾಗುತ್ತೆ, ಎಷ್ಟು ಪ್ರಮಾಣದ ಸೇವನೆ ಮಾಡಬೇಕು, ಜೊತೆಗೆ ಕೊನೆಯಲ್ಲಿ ಒಂದೆರಡು ವಿಶೇಷ ಎಚ್ಚರಿಕೆಯನ್ನು ಕೂಡ ಕೊಡ್ತೇನೆ. ಇದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ. ಮೊದಲನೇದಾಗಿ ಎಳ್ಳಿನ ಗುಣಗಳೇನು. ಸೂಕ್ಷ್ಮ ಗುಣ ಇದೆ. ಸೂಕ್ಷ್ಮ ಗುಣ ಅಂತಂದ್ರೆ ಎಲ್ಲಿ ಬೇಕಾದರೂ ಪೆನೆಟ್ರೇಟ್ ಆಗಿ ಹೋಗುತ್ತೆ. ಅಂದ್ರೆ ನಾವು ಇದನ್ನು ಸೇವನೆ ಮಾಡಿದಾಗ ಅಥವಾ ನಾವು ಅದರ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡಾಗ ಅದು ಸುಲಭವಾಗಿ ನಮ್ಮ ದೇಹಕ್ಕೆ ಎಂಟರ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಉಷ್ಣ ಗುಣ ಇದೆ, ಅದು ನಾನು ಆಲ್ರೆಡಿ ಹೇಳಿದ್ದೇನೆ. ವ್ಯವಾಯಿ ಗುಣ ಇದೆ. ವ್ಯವಾಯಿ ಗುಣ ಅಂತಂದರೆ ತುಂಬ ಫಾಸ್ಟಾಗಿ ಆ್ಯಕ್ಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೋದು. ಲೇಖನ ಪ್ರಾಪರ್ಟಿ ಇದೆ. ಲೇಖನ ಅಂತಂದರೆ ಈ ಏನನ್ನಾದರೂ ನಾವು ಹಿಡಿದಿರೋದನ್ನು ಕೆರೆಸಿ ತೆಗಿತೀವಲ್ಲ, ಆ ಪ್ರಾಪರ್ಟಿ ಇದೆ ಅಂತ. ಈ ಪ್ರಾಪರ್ಟಿಯಿಂದ ನಮಗೆ ಈ ಎಳ್ಳಿನಿಂದ ಸಿಕ್ಕಾಪಟ್ಟೆ ಪ್ರಯೋಜನ ಆಗುತ್ತೆ. ಅದರ ಬಗ್ಗೆ ಆಮೇಲೆ ಹೇಳ್ತೇನೆ. ಗುರುಗುಣ ಇದೆ, ಅಂದರೆ ಹೆವಿ ಅಂತ. ಬರೀ ಡೈಜೆಷನ್ಗೆ ಹೆವಿ ಅನ್ನೋದಕ್ಕಿಂತ ಅದು ದೇಹದಲ್ಲಿ ಗುರುತ್ವವನ್ನು ಹೆಚ್ಚು ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೋದು. ವಾತ, ಪಿತ್ತ, ಕಫ ಮೂರೂ ದೋಷಗಳನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನು ಎಳ್ಳಿನಿಂದ ಆಗುವ ಪ್ರಯೋಜನಗಳೇನು, ಅದು ದೊಡ್ಡ ಲಿಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಪ್ರಯೋಜನಗಳನ್ನು ಮಾತ್ರ ನಾನು ಇವತ್ತು ಹೇಳ್ತೇನೆ. ಇದಕ್ಕೆ ಪಥ್ಯ ಅಂತ ಕರೀತಾರೆ. ಪಥ್ಯ ಅಂತಂದ್ರೆ ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂಥದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಬಹುತೇಕ ಎಲ್ಲ ರೋಗಗಳಲ್ಲೂ ಇದನ್ನು ಸೇವನೆ ಮಾಡಬಹುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಯಾಕೆ ಅಂದರೆ ಇದು ಅಗ್ನಿಯನ್ನು ವೃದ್ಧಿ ಮಾಡುತ್ತೆ, ಮತ್ತೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಮನಸ್ಸಿಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಇದೆಲ್ಲ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಪಥ್ಯ, ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂಥದ್ದು ಅಂತ. ಎರಡನೇದು ಮೇಧ್ಯ. ಮೇಧ್ಯ ಅಂತಂದರೆ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮೇಧಾಕಾರಕ ಅಂತ ಹೇಳ್ತಾರೆ, ಸ್ಮೃತಿಕಾರಕ ಅಂತ ಹೇಳ್ತಾರೆ, ಅಂದರೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ. ಹಾಗಾಗಿ ನಾವು ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ 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 ಹೋದರೆ ನಮಗೆ ವಯಸ್ಸಾದ ನಂತರವೂ ಕೂಡ ನಮ್ಮ ಮೆಮೊರಿ ಪವರ್ ಕಡಿಮೆ ಆಗೋದಿಲ್ಲ, ನಮ್ಮ ಸ್ಟ್ರೆಸ್ ಹೆಚ್ಚಾಗೋದಿಲ್ಲ, ಅಥವಾ ನಮಗೆ ಸ್ಟ್ರೆಸ್ಸನ್ನು ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ ಅಂತ. ಇನ್ನು ತ್ವಚ್ಯ ಅಂದರೆ ತ್ವಚೆಗೆ ಅನುಕೂಲ ಮಾಡಿಕೊಡುತ್ತೆ, ಚರ್ಮಕ್ಕೆ ತುಂಬ ಹೆಲ್ಪ್ಫುಲ್ ಅಂತ. ಅಂದರೆ ಚರ್ಮದ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ, ಚರ್ಮದ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಚರ್ಮದ ಇಮ್ಯುನಿಟಿ ಅಂತ ಯಾಕೆ ಹೇಳ್ತೇನೆ ಅಂದರೆ, ನಾನು ಫಂಗಲ್ ಇನ್ಫೆಕ್ಷನ್ ಅಂತಹ ಸಮಸ್ಯೆಗಳು ಯಾಕೆ ಬರ್ತವೆ ಅಂತಂದರೆ ನಮ್ಮ ಚರ್ಮದ ಇಮ್ಯುನಿಟಿ ಕಡಿಮೆ ಇದ್ದಾಗ ಆ ಥರ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ಚರ್ಮಕ್ಕೆ ಕೇವಲ ಕಾಂತಿಯನ್ನು ಕೊಡೋದು, ಚರ್ಮದ ಶಕ್ತಿಯನ್ನು ಹೆಚ್ಚು ಮಾಡೋದು ಅಷ್ಟೇ ಅಲ್ಲ, ಅದರ ಇಮ್ಯುನಿಟಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಈಗ ಕೊಬ್ಬರಿ ಎಣ್ಣೆಯನ್ನು ಅತಿಯಾಗಿ ಸೇವನೆ ಮಾಡಿದರೆ ಕೊಬ್ಬರಿ ಎಣ್ಣೆಯ ತಂಪು ಗುಣದ ಕಾರಣದಿಂದಾಗಿ ಕೆಲವೊಬ್ಬರಿಗೆ ಮೊಡವೆ ಇದೆಲ್ಲ ಜಾಸ್ತಿ ಆಗುತ್ತೆ. ಆದರೆ ಎಳ್ಳೆಣ್ಣೆಯ ವಿಷಯದಲ್ಲಿ ಆ ಥರ ಆಗೋದಿಲ್ಲ. ಎಳ್ಳೆಣ್ಣೆ ನಾವು ಹೆಚ್ಚು ಸೇವನೆ ಮಾಡಿರ್ತೀವಿ, ಎಳ್ಳೆಣ್ಣೆಯಲ್ಲಿ ನಾವು ಆಹಾರವನ್ನು ತಯಾರು ಮಾಡ್ಕೊಂಡು ಸೇವನೆ ಮಾಡಿದ್ರೆ ಆವಾಗ ಮೊಡವೆಯಂಥ ಸಮಸ್ಯೆಗಳಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಬಲ್ಯ ಅಂದರೆ ದೇಹಕ್ಕೆ ಬಲವನ್ನು ಕೊಡುತ್ತೆ ಅಂತ. ಆ್ಯಕ್ಚುಲಿ ಇದು ಸಪ್ತಧಾತುಗಳಿಗೂ ಶಕ್ತಿಯನ್ನು ಕೊಡುವಂತಹ ಕ್ವಾಲಿಟಿಯನ್ನು ಹೊಂದಿದೆ. ಹಾಗಾಗಿ ನಾವು ನಿತ್ಯವೂ ಎಳ್ಳಿನ ಸೇವನೆಯನ್ನು ಮಾಡಬೇಕು. ಕೇಶ್ಯ ಅಂತ ಹೇಳ್ತಾರೆ. ಕೇಶ್ಯ ಅಂತಂದರೆ ಕೂದಲಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಒಂದು, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಬಾಲ್ಡ್ ಆಗೋದಿದ್ರೂ ಕೂಡ, ಗಂಡಸರಲ್ಲಿ ಬಾಲ್ಡ್ನೆಸ್ ಬರುತ್ತಲ್ಲ, ಅಂಥವರಿಗೆ ಆ ಸಮಸ್ಯೆ ಬರೋದಿದ್ರೂ ಕೂಡ ಅದು ತುಂಬ ಲೇಟಾಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕೂದಲು ಆದಷ್ಟು ದಿನಗಳ ಕಾಲ, ಹೆಚ್ಚು ದಿನಗಳ ಕಾಲ ಕಪ್ಪಾಗಿಯೇ ಇರುತ್ತೆ. ಈ ಬೆಳ್ಳಗಾಗುವ ಸಮಸ್ಯೆ ದೂರ ಆಗ್ತಾ ಹೋಗುತ್ತೆ. ಬಾಲ ನೆರೆ ಇರುವಂಥವರಿಗೆ ನಾವು ಎಳ್ಳುಂಡೆಯನ್ನು ನಿತ್ಯ ಕೊಟ್ಟರೆ ಅವರ ಕೂದಲುಗಳೆಲ್ಲ ಕಪ್ಪಾಗ್ತವೆ. ವ್ರಣೇಹಿತ ಅಂತ ಭಾವಪ್ರಕಾಶ ನಿಘಂಟುನಲ್ಲಿ ಹೇಳ್ತಾರೆ. ಅಂದರೆ ವ್ರಣಗಳಲ್ಲಿ ತುಂಬ ಅನುಕೂಲ ಮಾಡಿಕೊಡುತ್ತೆ ಅಂತ. ಯಾರಿಗೆ ನಾನ್ ಹೀಲಿಂಗ್ ಅಲ್ಸರ್ಸ್ ಇದೆಯೋ, ಯಾರಿಗೆ ಗಾಯ ಗುಣ ಆಗ್ತಾನೆ ಇಲ್ವೋ ಅಂಥವರು ಎಳ್ಳನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ಎಳ್ಳೆಣ್ಣೆಯನ್ನು ಅದರ ಮೇಲೆ, ಗಾಯದ ಮೇಲೆ ಲೇಪ ಮಾಡಬಹುದು ಅಂತ. ಇಲ್ಲಿ ಎಳ್ಳನ್ನು ನಾವು ಹೆಚ್ಚು ತೆಗೆದುಕೊಂಡಾಗ, ಸೇವನೆ ಮಾಡಿದಾಗ ನಮ್ಮ ಟಿಶ್ಯೂಸಿನ ಶಕ್ತಿ ಹೆಚ್ಚಾಗುವ ಕಾರಣದಿಂದ ಕೂಡ, ಮತ್ತು ರಕ್ತ ಸಂಚಾರ ಸಲೀಸಾಗಿ ಆಗುವ ಕಾರಣದಿಂದ ಕೂಡ ನಮ್ಮ ಗಾಯಗಳು ಬೇಗ ಗುಣ ಆಗ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಕೊನೆಯದಾಗಿ ವಾತಘ್ನ ಅಂದರೆ ವಾತವ್ಯಾಧಿಗಳಲ್ಲಿ ತುಂಬ ಹೆಲ್ಪ್ಫುಲ್. ವಾತ ದೋಷವನ್ನು ಕಂಟ್ರೋಲ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಹಾಗಾಗಿ ತುಂಬ ಹೆಲ್ಪ್ ಆಗುತ್ತೆ. ವಯಸ್ಸಾದ ನಂತರ ನಮ್ಮ ದೇಹದಲ್ಲಿ ವಾತದೋಷದ ಪ್ರಧಾನತೆ ಇರುತ್ತೆ. ಹಾಗಾಗಿ ಅಂಥವರಿಗೆ ಹೆಲ್ಪ್ ಆಗುತ್ತೆ. ವಾತವ್ಯಾಧಿಗಳು ಅಂದರೆ ಸಂಧಿಗಳ ನೋವಿರಬಹುದು, ಅಥವಾ ಪ್ಯಾರಲೈಸ್ ಅಂತ ಸಮಸ್ಯೆ ಇರಬಹುದು, ಚರ್ಮ ತುಂಬ ಒಣಗೋದಿರಬಹುದು, ಇಂತಹ ವಾತವ್ಯಾಧಿಗಳು ಇದರಿಂದ ಸಾಲ್ವ್ ಆಗ್ತವೆ. ಇನ್ನು ಮಕ್ಕಳಿಗೆ ಯಾಕೆ ಇದು ಹೆಲ್ಪ್ಫುಲ್, ಮಕ್ಕಳಿಗೆ ಯಾಕೆ ಕೊಡಬೇಕು ಅಂತ ನಾನು ಪದೇ ಹೇಳ್ತೇನೆ. ಯಾಕೆ ಅಂತಂದರೆ ಮಕ್ಕಳಿಗೆ ಹಲ್ಲು ಚೆನ್ನಾಗಿ ಬರಲಿಕ್ಕೆ, ದಂತ್ಯ ಅಂತ ಕೂಡ ಹೇಳ್ತಾರೆ ಇದರ ಕ್ವಾಲಿಟೀಸನ್ನು ಹೇಳುವಾಗ, ಅಂದರೆ ಹಲ್ಲು ಚೆನ್ನಾಗಿ ಬರಲಿಕ್ಕೆ, ಹಲ್ಲಿನ ಕ್ವಾಲಿಟಿ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಹಾಗಾಗಿ ಮಕ್ಕಳಿಗೆ ಕೊಡಬೇಕು. ಮೇಧ್ಯ ಅಂತ ಆಗಲೇ ಹೇಳಿದೆ ನಾನು, ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಕೊಡಬೇಕು. ಜೊತೆಗೆ ಅವರಿಗೆ ಶಕ್ತಿಯನ್ನು ಕೊಡುತ್ತೆ, ತಾಕತ್ತನ್ನು ಕೊಡುತ್ತೆ. ಹಾಗಾಗಿ ಮಕ್ಕಳಿಗೆ ನಾವು ಇದನ್ನು ಕೊಡಬೇಕು. ಹೆಣ್ಣು ಮಕ್ಕಳಲ್ಲಿ ಎಸ್ಪೆಷಲಿ PCOD ಅಂತ ಸಮಸ್ಯೆ
ಇದ್ದಂಥವರಿಗೆ ಅಥವಾ ಅದಿಲ್ಲದೇ ಇದ್ದರೂ ಕೂಡ ಹೆಣ್ಮಕ್ಳಲ್ಲಿ ಯಾಕೆ ಹೆಲ್ಪ್ಫುಲ್ ಅಂತಂದರೆ ಇದನ್ನು ಸೇವನೆ ಮಾಡೋದ್ರಿಂದ ಮುಟ್ಟಿನ ಸಮಯದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. PCOD ಅಂತಹ ಸಮಸ್ಯೆ ಇದ್ದರೆ ಅಂಥವರಿಗೆ ಒಂದು ಸಿಸ್ಟ್ಸ್ ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅದರ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ಮುಖದ ತುಂಬ ಮೊಡವೆ ಆಗೋದು ಅಥವಾ ಬೇಡದೇ ಇರೋ ಕಡೆ ಕೂದಲು ಬರೋದು, ಈ ಥರ ಸಮಸ್ಯೆಗಳು ಕೂಡ ಇದರಿಂದ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತವೆ. ಕೇವಲ ಎಳ್ಳನ್ನು ತಿಂದರೆ ಈ ಸಮಸ್ಯೆ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ನಾನು ಹೇಳೋದಿಲ್ಲ, ಆದರೆ ಉಳಿದ ಔಷಧಗಳನ್ನು ಮಾಡೋದ್ರ ಜೊತೆಗೆ ಎಳ್ಳನ್ನು ಸೇವನೆ ಮಾಡಬೇಕು. ಯಾರಿಗೆ ಈ ಥರ ಸಮಸ್ಯೆ ಇಲ್ವೋ ಅಂಥವರು ಎಳ್ಳನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಹೋದರೆ ಅಂಥವರಿಗೆ ಈ ಥರ ಸಮಸ್ಯೆ ಉಂಟಾಗೋದಿಲ್ಲ ಅಂತ. ಇನ್ನು ಉಷ್ಣ ಆದರೂ ಯಾಕೆ ಎಲ್ಲರೂ ಇದನ್ನು ತೆಗೆದುಕೊಳ್ಬೇಕು ಅಥವಾ ತೆಗೆದುಕೊಳ್ಳಬಹುದು? ಯಾಕೆ ಅಂತಂದರೆ ಇದಕ್ಕೆ ವಾತ ಪಿತ್ತ ಕಫ ಮೂರೂ ದೋಷಗಳನ್ನು ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇದೆ. ಒಂದು, ಉಷ್ಣ ಆದರೂ ಕೂಡ ಪಿತ್ತವನ್ನು ಹೆಚ್ಚು ಮಾಡೋದಿಲ್ಲ. ಎರಡನೇದು, ಮತ್ತು ಇಷ್ಟೆಲ್ಲ ಲಾಭಗಳಿವೆ. ಹಾಗಾಗಿ ಉಷ್ಣ ಅಂತ ನಾವು ನೋಡಬಾರದು, ಅದನ್ನು ನಾವು ಆರಾಮಾಗಿ ನಿತ್ಯವೂ ಸೇವನೆ ಮಾಡಬಹುದು. ಕರಿ ಎಳ್ಳು ಮತ್ತು ಬಿಳಿ ಎಳ್ಳುಗಳಲ್ಲಿ ಯಾವುದು ಒಳ್ಳೆಯದು ಅಥವಾ ಯಾವುದನ್ನು ಸೇವನೆ ಮಾಡಬೇಕು, ನಿತ್ಯ ಸೇವನೆಗೆ ಯಾವುದು ಯೋಗ್ಯ? ಆ್ಯಕ್ಚುಲಿ ಆಯುರ್ವೇದ ಗ್ರಂಥಗಳು ಏನು ಹೇಳ್ತವೆ ಅಂತಂದರೆ ಕರಿ ಎಳ್ಳು ಬಿಳಿ ಎಳ್ಳಿಗಿಂತ ಶ್ರೇಷ್ಠ ಅಂತ. ಕರಿ ಎಳ್ಳು ಅತ್ಯಂತ ಶ್ರೇಷ್ಠವಾದ್ದು, ಬಿಳಿ ಎಳ್ಳು ಎರಡನೆಯ ಲೆವೆಲ್ಗೆ ಬರುತ್ತೆ, ಮೂರನೇದು ಬೇರೆ ಬೇರೆ ಕಲರ್ಗಳು ಯಾವುದಿರುತ್ತೋ ಅದೆಲ್ಲ ಕನಿಷ್ಠ ಅಂತ ಆಯುರ್ವೇದ ಗ್ರಂಥಗಳು ಹೇಳ್ತವೆ. ಹಾಗಾಗಿ ನಾವು ಸಾಧ್ಯ ಆದಷ್ಟು ಕರಿ ಎಳ್ಳನ್ನು ಯೂಸ್ ಮಾಡುವ, ಔಷಧದ ಲೆಕ್ಕದಲ್ಲಿ ಯೋಚನೆ ಮಾಡುವಾಗ ಇನ್ನು ಅಡುಗೆಯಲ್ಲಿ ಬಿಳಿ ಎಳ್ಳನ್ನು ಕೂಡ ನಾವು ಬಳಕೆ ಮಾಡಬಹುದು, ಏನು ತೊಂದರೆ ಇಲ್ಲ. ಇನ್ನು ಎಳ್ಳನ್ನು ಯಾವ ರೀತಿಯಲ್ಲಿ ನಾವು ಸೇವನೆ ಮಾಡಬೇಕು? ಎಳ್ಳಿನ ಉಂಡೆ ಮಾಡಿಕೊಂಡು ಅದನ್ನು ತಿನ್ಬಹುದು, ಲಡ್ಡು ಅಂತ ಮಾಡ್ತೀವಲ್ಲ ಅದನ್ನು ಮಾಡ್ಕೊಂಡು ತಿನ್ಬೋದು, ಅಥವಾ ಅಡುಗೆಯಲ್ಲಿ ಅದನ್ನು ಬಳಕೆ ಮಾಡ್ಬೋದು, ಫ್ರೂಟ್ ಸಲಾಡ್ ಮೇಲೆ ಹಾಕ್ಕೊಳ್ಬೋದು, ಎಳ್ಳಿನ ಚಟ್ನಿ ಪುಡಿ ಮಾಡಬಹುದು, ಅಥವಾ ಎಳ್ಳೆಣ್ಣೆ ಮಾಡಿಸಿಕೊಂಡು ಆ ಎಣ್ಣೆಯಲ್ಲಿ ಅಡುಗೆ ಮಾಡಬಹುದು. ಆದರೆ ರುಚಿ ಸ್ವಲ್ಪ ಕಹಿ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗಲಿಕ್ಕಿಲ್ಲ. ನೀವು ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲರೂ ಹೆಲ್ತ್ ಕಾನ್ಷಿಯಸ್ ಅಂತ ಆದರೆ ಆಗ ನೀವು ಎಳ್ಳೆಣ್ಣೆಯನ್ನೇ ಮನೆಯಲ್ಲಿ ಅಡುಗೆಗೆ ಬಳಕೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಆಯುರ್ವೇದದಲ್ಲಿ ಎಣ್ಣೆಗಳಲ್ಲಿ ಎಳ್ಳೆಣ್ಣೆ ಶ್ರೇಷ್ಠ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಏನಂದರೆ ಎಲ್ಲೆಲ್ಲಿ ಕೇವಲ ಎಣ್ಣೆ ಅಂತ ಬರೆದಿದ್ದಾರೋ, ತೈಲ ಅಂತ ಮಾತ್ರ ಬರೆದಿದ್ದಾರೋ ಅಂಥಲ್ಲಿ ತಿಲ ತೈಲ ಅಂದರೆ ಎಳ್ಳೆಣ್ಣೆ ಅಂತಲೇ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ತೈಲ ಅನ್ನುವ ಶಬ್ದ ಬಂದಿದ್ದು ಕೂಡ ಈ ತಿಲ ಅನ್ನೋ ಶಬ್ದದಿಂದನೇ, ಅಂದರೆ ಎಳ್ಳು ಅನ್ನೋ ಶಬ್ದದಿಂದನೇ ಎಣ್ಣೆ ಅಂತ ಬಂದಿರೋದು. ಅಂದರೆ ಎಣ್ಣೆ ಅಂದಲ್ಲೆಲ್ಲ ಎಳ್ಳೆಣ್ಣೆಯೇ ಶ್ರೇಷ್ಠ. ನಾವು ಅಡುಗೆಗೂ ಎಳ್ಳೆಣ್ಣೆಯನ್ನೇ ಬಳಕೆ ಮಾಡಬಹುದು. ದಿನಕ್ಕೆ ಎಷ್ಟು ತೆಗೆದುಕೊಳ್ಬೇಕು? 1 ರಿಂದ 2 ತೊಲೆ ಎಳ್ಳನ್ನು ಬಳಕೆ ಮಾಡಬಹುದು ಅಂತ ಭಾವಪ್ರಕಾಶ ನಿಘಂಟುವಿಗೆ ವ್ಯಾಖ್ಯಾನ ಬರೆದಂತಹ ಚುನೇಕರ್ ಅವರು ಹೇಳ್ತಾರೆ. ಅಂದರೆ ಸುಮಾರು ನಾವು 10 ರಿಂದ 20 ಗ್ರಾಮ್ ಅಂತ ಅಂದ್ಕೊಳ್ಳುವ, ಅಂದರೆ 1-2 ಚಮಚದಷ್ಟು ಎಳ್ಳನ್ನು ನಾವು ನಿತ್ಯ ಸೇವನೆ ಮಾಡಬಹುದು, ಏನೂ ತೊಂದರೆ ಇಲ್ಲ. ಹಾಗಾಗಿ 1-2 ಎಳ್ಳುಂಡೆಯನ್ನು ಅಥವಾ ಎಳ್ಳಿನ ಲಡ್ಡುವನ್ನು ನಾವು ನಿತ್ಯ ತಿನ್ನಬಹುದು. ಎಳ್ಳಿನ ಸೇವನೆ ಅತಿಯಾದರೆ ಏನಾಗುತ್ತೆ ಅದನ್ನು ಕೂಡ ಹೇಳಿದ್ದಾರೆ ಚರಕ ಸಂಹಿತೆಯಲ್ಲಿ. ಎಳ್ಳನ್ನು ಅತಿಯಾಗಿ ತಿಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗ್ತವೆ ಅಂತ. ಹಾಗಾಗಿ ಅತಿಯಾಗಿ ಇಷ್ಟೆಲ್ಲ ಒಳ್ಳೆ ಗುಣ ಹೇಳಿದ್ದಾರೆ ಅಂತ ಮನಸ್ಸಿಗೆ ಬಂದಷ್ಟು ತಿನ್ನೋದು ಅಲ್ಲ. ಇನ್ನು 2 ವಿಶೇಷ ಎಚ್ಚರಿಕೆಯನ್ನು ಕೊಡ್ತೇನೆ ಅಂತ ಕೂಡ ಹೇಳಿದ್ದೆ, ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಮೊದಲನೇದಾಗಿ, ಈ ಬಿಳಿ ಎಳ್ಳಿಗೆ ಕಪ್ಪು ಪೇಂಟ್ ಮಾಡಿ, ಅಂದರೆ ಕಪ್ಪು ಬಣ್ಣದಲ್ಲಿ ಬಿಳಿ ಎಳ್ಳನ್ನು ಅದ್ದಿ ಅದನ್ನು ಕಪ್ಪು ಎಳ್ಳಾಗಿ ಮಾಡಿ, ಅದು ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ಆ ಥರ ಮಾರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ವಿಷವಾಕ ಕೆಲಸ ಮಾಡುತ್ತೆ. ಯಾಕೆಂದರೆ ಆ ಪೇಂಟನ್ನು ನಾವು ಹೊಟ್ಟೆ ತೆಗೆದುಕೊಳ್ತೇವೆ. ಇದನ್ನು ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡಿದರೆ ನಮಗೆ ಬಹುತೇಕವಾಗಿ ಅರ್ಥ ಆಗುತ್ತೆ ಇದು ಪೇಂಟ್ ಮಾಡಿದ್ದು ಅಥವಾ ನಿಜವಾಗಿರೋದು ಅಂತ. ಇನ್ನೊಂದೇನು ಅಂತಂದರೆ, ನಾವು ಅಂಗಡಿಗಳಿಂದ ಎಳ್ಳೆಣ್ಣೆ ಅಂತ ಏನು ತರ್ತೀವಲ್ಲ ಅದರಲ್ಲಿ ಎಳ್ಳು ಇಷ್ಟು ಕೂಡ ಇರೋದಿಲ್ಲ. ಹಾಗಾಗಿ ನೀವು ಎಳ್ಳನ್ನು ತಗೊಂಡು ಗಾಣಕ್ಕೆ ಹೋಗಿ ಅಲ್ಲಿಂದ ಎಣ್ಣೆ ಮಾಡ್ಕೊಂಡು ಬರಬೇಕು. ಅಥವಾ ನಿಮಗೆ ಪಕ್ಕ ಭರವಸೆ ಇದ್ದರೆ ವರ್ಜಿನ್ ಎಳ್ಳೆಣ್ಣೆ ಸಿಗುತ್ತೆ ಅಥವಾ ಕೋಲ್ಡ್ ಪ್ರೆಸ್ಡ್ ಎಳ್ಳೆಣ್ಣೆ ಸಿಗುತ್ತೆ ಅಂದರೆ ಅದನ್ನು ಬಳಕೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಎಳ್ಳಿನ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೇನೆ ಅಂತ ನನಗೆ ಅಂದ್ಕೊಳ್ತೇನೆ. ನಿಮಗೆ ಎಳ್ಳಿನ ಯಾವ ಗುಣ ಇಷ್ಟ ಆಯಿತು, ಜೊತೆಗೆ ಎಳ್ಳಿನ ಯಾವ ಗುಣಕ್ಕಾಗಿ ಅಂದರೆ ಯಾವ ಪ್ರಯೋಜನಕ್ಕಾಗಿ ನೀವು ಅದನ್ನು ಸೇವನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.